ಜಾಮೀನು ಮಧ್ಯೆಯೇ ರಾಜಕೀಯದಲ್ಲಿ ರೇವಣ್ಣ ಆಕ್ಟಿವ್ ಆಗಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಮಧ್ಯೆಯೇ ರಾಜಕೀಯದಲ್ಲಿ ರೇವಣ್ಣ ಫುಲ್ ಆಕ್ಟಿವ್ ಆಗಿರುವಂತದ್ದು. ಕುಲದೇವರ ದರ್ಶನ ಬಳಿಕ ಸಭೆ ನಡೆಸಿದ ಎಚ್.ಡಿ. ರೇವಣ್ಣ ಹಾಸನದ ಹರದನಹಳ್ಳಿಯ ನಿವಾಸದಲ್ಲಿ ಮುಖಂಡರ ಸಭೆಯನ್ನ ನಡೆಸಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ರೇವಣ್ಣ ಸಭೆಯನ್ನ ನಡೆಸಿರುವಂತದ್ದು. ಇನ್ನು ಸಭೆಯಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದಾರೆ. ಜಾಮೀನು ಮಧ್ಯೆಯೇ ರಾಜಕೀಯದಲ್ಲಿ ರೇವಣ್ಣ ಫುಲ್ ಆಕ್ಟಿವ್ ಆಗಿರುವಂತದ್ದು. ಕುಲದೇವರ ದರ್ಶನ ಬಳಿಕ ರೇವಣ್ಣ ಸಭೆಯನ್ನ ನಡೆಸಿದ್ದಾರೆ. ಹಾಸನದ ಹರದನಹಳ್ಳಿಯ ನಿವಾಸದಲ್ಲಿ ಮುಖಂಡರ ಸಭೆಯನ್ನ ನಡೆಸಲಾಗಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆ ರೇವಣ್ಣ ಸಭೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿರುವಂತದ್ದು. ಈ ಮಧ್ಯೆ ರೇವಣ್ಣನವರ ಜಾಮೀನು ರದ್ದಿಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ರಾಜಕೀಯವಾಗಿ ರೇವಣ್ಣ ಈಗಾಗಲೇ ಆಕ್ಟಿವ್ ಆಗಿರುವಂತದ್ದು. ಸಭೆಯಲ್ಲಿ ಏನ್ ಚರ್ಚೆ ಆಯ್ತು, ಯಾವೆಲ್ಲ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಎನ್ನುವುದು ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಮೊದಲಿಗೆ ಯೋಗ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ನಂತರ ಸಭೆಯನ್ನ ಮಾಡಿದ್ದಾರೆ. ಇನ್ನು ಸಭೆಯಲ್ಲಿ ಈ ಬಾರಿ ಎನ್ಡಿಎ ಮೈತ್ರಿಕೂಟ ಗೆದ್ದೇ ಗೆಲ್ಲುತ್ತೆ ಅಂತ ರೇವಣ್ಣನವರು ಹೇಳ್ಕೊಂಡಿರುವಂತದ್ದು. ಮೀಟಿಂಗ್ ಮಾಡಿದರೆ ನಾನು ಸ್ವರೂಪು ಬಾಲಣ್ಣ ಎಲ್ಲ ಸೇರೆ ಮಾಡಿದ್ದೀವಿ. ಮಂಜಣ್ಣ ಎಲ್ಲರೂ ಮಾತಾಡಿದ್ದೀವಿ. ನಾಳೆ ಎಲ್ಲ ಬೆಳಗ್ಗೆ ಅವ್ರು 6 ಗಂಟೆಗೆ ಹೋಗ್ತಾರೆ ಕೌಂಟಿಂಗ್ಗೆ, ಎಲ್ಲ ಇರ್ತಾರೆ. ಆಮೇಲೆ ಅದರಲ್ಲಿ ನಾನು ಚುನಾವಣೆ ಹೇಳ್ಕೊಂಡು ಮನವಿ ಮಾಡೋದಿಷ್ಟೇ, ಪತ್ರಿಕೆಯರನ್ನು ಅಲ್ಲಿ ಇಟ್ಕೋಬೇಕು ಒಳಗಡೆ, ಪತ್ರಿಕೆಯರನ್ನ ಮಾಧ್ಯಮದನ್ನ ಒಳಗಡೆ ಇಟ್ಕೋಬೇಕು ಅಂತೇಳಿ ಒಂದು ಡೈರೆಕ್ಷನ್ನ ಚುನಾವಣೆಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು ಅಂತ ಮನವಿ ಮಾಡಿ. ಒಂದೇ ರೂಮಲ್ಲಿ ಇರಬೇಕು ಅಂತ ಅಲ್ಲ, ಅದೆಲ್ಲ ಗೊತ್ತಿಲ್ಲ ನನಗೆ. ಎಲ್ಲರೂ ಇರಲಿ, ಪತ್ರಿಕೆಯರು ಇದು ಇರಬೇಕಾಗುತ್ತೆ ಅಂತ ನನ್ನ ಪಾರದರ್ಶಕವಾಗಿ ಪತ್ರಿಕೆಯರು ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ ಇಬ್ರು ಇರಬೇಕು ಅಂತ ಅದನ್ನೆಲ್ಲ ಮೀಟಿಂಗ್ ಮಾಡಿದರೆ ನಾನು ಸ್ವರೂಪು ಬಾಲಣ್ಣ ಎಲ್ಲ ಸೇರೆ ಮಾಡಿದ್ದೀವಿ. ಮಂಜಣ್ಣ ಎಲ್ಲರೂ ಮಾತಾಡಿದ್ದೀವಿ. ನಾಳೆ ಎಲ್ಲ ಬೆಳಗ್ಗೆ ಅವ್ರು 6 ಗಂಟೆಗೆ ಹೋಗ್ತಾರೆ ಕೌಂಟಿಂಗ್ಗೆ, ಎಲ್ಲ ಇರ್ತಾರೆ. ಆಮೇಲೆ ಅದರಲ್ಲಿ ನಾನು ಚುನಾವಣೆ ಹೇಳ್ಕೊಂಡು ಮನವಿ ಮಾಡೋದಿಷ್ಟೇ, ಪತ್ರಿಕೆಯರನ್ನು ಅಲ್ಲಿ ಇಟ್ಕೋಬೇಕು ಒಳಗಡೆ, ಪತ್ರಿಕೆಯರನ್ನ ಮಾಧ್ಯಮದನ್ನ ಒಳಗಡೆ ಇಟ್ಕೋಬೇಕು ಅಂತೇಳಿ ಒಂದು ಡೈರೆಕ್ಷನ್ನ ಚುನಾವಣೆಗೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು ಅಂತ ಮನವಿ ಮಾಡಿ. ಒಂದೇ ರೂಮಲ್ಲಿ ಇರಬೇಕು ಅಂತ ಅಲ್ಲ, ಅದೆಲ್ಲ ಗೊತ್ತಿಲ್ಲ ನನಗೆ. ಎಲ್ಲರೂ ಇರಲಿ, ಪತ್ರಿಕೆಯರು ಇದು ಇರಬೇಕಾಗುತ್ತೆ ಅಂತ ನನ್ನ ಪಾರದರ್ಶಕವಾಗಿ ಪತ್ರಿಕೆಯರು ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ ಇಬ್ರು ಇರಬೇಕು ಅಂತ ಜಾಮೀನು ಮಧ್ಯೆಯೇ ರಾಜಕೀಯದಲ್ಲಿ ರೇವಣ್ಣ ಆಕ್ಟಿವ್ ಆಗಿದ್ದಾರೆ. ಕುಲದೇವರ ದರ್ಶನ ಬಳಿಕ ಸಭೆ ನಡೆಸಿದ ಎಚ್.ಡಿ. ರೇವಣ್ಣ. ಈ ಮಧ್ಯೆ ರೇವಣ್ಣನವರ ಜಾಮೀನು ರದ್ದಿಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ರಾಜಕೀಯವಾಗಿ ಎಚ್.ಡಿ. ರೇವಣ್ಣ ಆಕ್ಟಿವ್ ಆಗಿರುವಂತದ್ದು. ಸಂತ್ರಸ್ತೆ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ರೇವಣ್ಣಗೆ ಈಗಾಗಲೇ ಜಾಮೀನು ಸಿಕ್ಕಿರುವಂತದ್ದು. ಆದರೆ ಜಾಮೀನು ರದ್ದು ಕೋರಿ ಹೈಕೋರ್ಟ್ಗೆ ಎಸ್ಐಟಿ ಮನವಿಯನ್ನ ಸಲ್ಲಿಸಿದೆ. ಹೀಗಾಗಿ 5 ದಿನಗಳ ಕಾಲ ಕೋರ್ಟ್ಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಈಗ ರೇವಣ್ಣನವರು ಜಾಮೀನು ರದ್ದಿಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ರಾಜಕೀಯವಾಗಿ ಎಚ್.ಡಿ. ರೇವಣ್ಣ ಆಕ್ಟಿವ್ ಆಗಿದ್ದಾರೆ. ಸಭೆಯಲ್ಲಿ ಏನೇನ್ ಚರ್ಚೆ ಆಯಿತು, ಯಾವೆಲ್ಲ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಎನ್ನುವುದು ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಮೊದಲಿಗೆ ಯೋಗ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ನಂತರ ಸಭೆಯನ್ನ ಮಾಡಿದ್ದಾರೆ. ಇನ್ನು ಸಭೆಯಲ್ಲಿ ಈ ಬಾರಿ ಎನ್ಡಿಎ ಮೈತ್ರಿಕೂಟ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ಕೊಂಡಿರುವಂತದ್ದು. ಜಾಮೀನು ಮಧ್ಯೆಯೇ ರಾಜಕೀಯದಲ್ಲಿ ರೇವಣ್ಣ ಆಕ್ಟಿವ್ ಆಗಿದ್ದಾರೆ. ಕುಲದೇವರ ದರ್ಶನ ಬಳಿಕ ಎಚ್.ಡಿ. ರೇವಣ್ಣ ಸಭೆ ಕೂಡ ಮಾಡಿದ್ದಾರೆ.
ಹಾಸನದ ಹರದನಹಳ್ಳಿಯ ನಿವಾಸದಲ್ಲಿ ಮುಖಂಡರ ಸಭೆ ನಡೆಸಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಹಿನ್ನೆಲೆ ರೇವಣ್ಣ ಸಭೆಯನ್ನ ನಡೆಸಿರುವಂತದ್ದು. ಸಭೆಯಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಸೇರಿದಂತೆ ಹಲವಾರು ಮುಖಂಡರು ಭಾಗಿಯಾಗಿದ್ದಾರೆ.